ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಮೊದಲನೇದಾಗಿ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇವತ್ತಿಗೆ ನನ್ನ ಚಾನಲ್ನಲ್ಲಿ 2K ಸಬ್ಸ್ಕ್ರೈಬರ್ನ ಕಂಪ್ಲೀಟಾಗಿ ಹೋಗಿದೆ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ. ಯಾಕಂದರೆ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ಹಾಕ್ತೀನಿ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತು ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಅಂದ್ಕೊಳ್ಬೋದು, ಯಾಕಪ್ಪ ಅಂದರೆ ಪ್ರತಿ ವಿಡಿಯೋದಾಗ 2 ಟಗರು ಇರ್ತಾವೆ, ಈ ವಿಡಿಯೋದಾಗ ಒಂದೇ ಟಗರು ಐತೆ ಅಂತ. ಅದಕ್ಕಾಗಿ ನಾನು ನಿಮಗೆ ಇವತ್ತು ಹೇಳ್ತೀನಿ, ಈ ವಿಡಿಯೋದಾಗ ಯಾಕೆ ಒಂದೇ ಟಗರು ಐತೆ ಅಂದರೆ, ಇವತ್ತು ನಾನು ಒಂದು ಟಗರನ್ನ ಮಾರಿದ್ದೀನಿ. ಯಾವ ಟಗರ ಮಾರಿದ್ದೀನಿ ಅಂದ್ರೆ, ನಾನು ಇವತ್ತು ಜಾಲ್ ಟಗರನ್ನ ಮಾರಿದ್ದೀನಿ. ಅದನ್ನ ಎಷ್ಟಕ್ಕೆ ಮಾರಿದ್ದೀನಿ ಅಂತ ವಿಡಿಯೋ ಮಧ್ಯದಲ್ಲಿ ನಾನು ನಿಮಗೆ ಅದರ ರೇಟ್ನ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಣ ಬನ್ನಿ. ಈಗ ನೋಡಿ, ಈ ಟಗರು ಒಬ್ಬಂಟಿ ಆಗಿದೆ. ಯಾಕಂದ್ರೆ ಆ ಜಾಲ್ ಟಗರ ಮಾರಿದ್ರಿಂದ ಈ ಟಗರು ಒಬ್ಬಂಟಿ ಆಗಿದೆ. ಅದಕ್ಕಾಗಿ ಇವತ್ತೆಲ್ಲ ನಾಳೆ ಈ ಥರ ಜೋಡಿಯಾಗಿ ಇನ್ನೊಂದು ಮರಿನ ತರ್ತೀನಿ. ಯಾಕಂದರೆ 2 ಮರಿ ಇದ್ದರೆ ಒಂದರಿಂದ ಒಂದು ಮೇವು ಕಾಳು ತುಂಬ ಚೆನ್ನಾಗಿ ತಿಂತಾವೆ. ಒಂದು ಮರಿ ಇರೋದ್ರಿಂದ ಅಷ್ಟೊಂದು ಚೆನ್ನಾಗೇನು ತಿನ್ನಲ್ಲ. ಯಾಕಂದರೆ ಮಗ್ಲಾಗ ಒಂದು ಮರಿ ಇದ್ರೇ ಅದಕ್ಕೂ ಕಾಂಪಿಟೇಷನ್ ಮೇಲೆ ತಿಂದಂಗೆ ತಿಂತಾವೆ. ಆದ್ದರಿಂದ ಇವತ್ತೆಲ್ಲ ನಾಳೆ ಒಂದು ಮರಿನ ತರ್ತೀನಿ. ಇವತ್ತಿದು ಒಂದೇ ಆಗಿದ್ದರಿಂದ, ಇದು ಒಂದೇ ಇರೋದ್ರಿಂದ ಇವತ್ತು ಸೈಲೆಂಟ್ ಆಗಿದೆ. ಯಾಕಂದರೆ ಪ್ರತಿದಿನ ಜೋಡಿ ಟಗರು ಇರ್ತಿದ್ದು, ಇವತ್ತು ಒಂದೇ ಟಗರು ಇರೋದ್ರಿಂದ ಇದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿದೆ ಇವತ್ತು. ಅದಕ್ಕಾಗಿ ಇವತ್ತೆಲ್ಲ ನಾಳೆ ಒಂದು ಮರಿನ ತಂದು ಇದ್ರ ಜೋಡಿ ಕಟ್ತೀನಿ. ಮತ್ತು ಯಾಕಪ್ಪ ಜೋಡಿ ಟಗರು ಸಾಕಬೇಕಂದ್ರೆ, ಎರಡೂ ಒಂದರಿಂದ ಒಂದು ತುಂಬ ಚೆನ್ನಾಗಿ ಮೇವು ತಿಂತಾವೆ, ಕಾಳು ತಿಂತಾವೆ. ಅದಕ್ಕಾಗಿ ಜೋಡಿ ಟಗರನ್ನ ಕಟ್ಟಬೇಕು. ಒಂದು ಕಟ್ಟೋದ್ರಿಂದ ಒಂದೊಂದು ಚೆನ್ನಾಗಿ ತಿಂತಾವೆ, ಒಂದೊಂದು ಚೆನ್ನಾಗಿ ತಿನ್ನಲ್ಲ. 2 ಇರೋದ್ರಿಂದ ಅದನ್ನು ನೋಡಿ ಅದು ತಿಂತತಿ. ಹೀಗಾಗಿ ನೀವು ಟಗರನ್ನ ತರಬೇಕಂದ್ರೆ 2 ಟಗರ ಕಟ್ಟೋದ್ರಿಂದ ತುಂಬ ಉತ್ತಮ ಅಂತ ಹೇಳ್ಬೋದು. ಒಂದೇ ಟಗರನ್ನ ಕಟ್ಟಿ, ಆದರೂ ಕೂಡ ಅಷ್ಟೊಂದು ಕಾಂಪಿಟೇಷನ್ ಮೇಲೆ ಮೇವು ಕಾಳು ತಿನ್ನಲ್ಲ, ಅಷ್ಟೇ ಕಟ್ಟೆ ತಿಂತಾವೆ. ಆದ್ದರಿಂದ 2 ಟಗರ ಕಟ್ಟೋದ್ರಿಂದ ಸ್ವಲ್ಪ ಆದಾಯನೂ ಹೆಚ್ಚಿಗೆ ಬರುತ್ತೆ ಮತ್ತು ಅದು ಟಗರಿಗೂ ಸ್ವಲ್ಪ ಚಲೋ ಇರುತ್ತೆ. ಆದ್ದರಿಂದ 2 ಟಗರನ್ನ ಕಟ್ಟಿ ಇವಾಗ ನಮ್ಮ ಶೆಡ್ ಎಲ್ಲಿಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ನೋಡಿ ನಮ್ಮ ಶೆಡ್ಡಿನ ಕೆಲಸ ಎಲ್ಲಿಗೆ ಬಂದಿದೆ ಅಂತ. ಇವಾಗ ಯಾವ ರೀತಿ ಕಾಣ್ತಿದೆ ನೋಡಿ, ಸೈಡೆಲ್ಲ ಸುತ್ತಲೂ ಫೌಂಡೇಶನ್ನ ಮಾಡಿದ್ದೀವಿ. ಇವಾಗ ಫೌಂಡೇಶನ್ ಮಾಡಿ ಅದ್ರೊಳಗೆ ಗರ್ಸನ್ನ ತುಂಬಿದ್ದೀವಿ. ಇವಾಗ ಯಾವ ರೀತಿ ಕಾಣ್ತಿದೆ ನೋಡಿ. ಮತ್ತು ನಿನ್ನೆ ಇಟಂಗಿ ಕೂಡ ತರಿಸಿದ್ದೀನಿ. ಇನ್ನು ನಾಳಿಂದ್ರೆ ನಮ್ಮ ಶೆಡ್ಡಿನ ಸೈಡ್ ಗೋಡೆ ಕೆಲಸ ಶುರು ಮಾಡ್ತಿದ್ದೀನಿ. ಅದಕ್ಕಾಗಿ ಇಟಂಗಿ ಕೂಡ ತರಿಸಿಟ್ಕೊಂಡಿದ್ದೀನಿ ಈಗ. ಮತ್ತು ಮೊನ್ನೆ ಏನೂ ಇಲ್ಲದಾಗ ಯಾವ ರೀತಿ ಕಾಣ್ತಿತ್ತು, ಇವತ್ತು ಫೌಂಡೇಶನ್ ಮತ್ತು ಒಳಗೆ ಗರ್ಸ್ ಹೋಗೋದ್ರಿಂದ ಯಾವ ರೀತಿ ಕಾಣ್ತಿದೆ ನೋಡಿ. ಶೆಡ್ಡು 4 ಕಾನೆ ಮಾಡಿದ್ದೇನೆ. ಶೆಡ್ಡು 1 2 3 ಇದು 4. ಯಾವ್ಯಾವ ಕಾನ್ಯದಲ್ಲಿ ಏನೇನು ಹಾಕ್ತೀನಿ ಅಂತ ನಾನು ನಿಮಗೆ, ಇದು ಬೆಡ್ಡು ಮತ್ತು ಗೆಲಾವ್ ಎಲ್ಲ ಆದ ನಂತರ ನಾನು ನಿಮಗೆ ಯಾವ್ಯಾವ ಕಾನ್ಯದಲ್ಲಿ ಏನೇನು ಹಾಕ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇಟಂಗಿ ನೋಡಿ, ಇಟಂಗಿ ಸಿಮೆಂಟ್ ಇಟಂಗಿನ ತರಿಸಿದ್ದೀನಿ ಸೈಡ್ ಕಟ್ಟಲು. ಮತ್ತು ಇವಾಗ ಯಾವ ರೀತಿ ಕಾಣ್ತಿದೆ ನೋಡಿ ನಮ್ಮ ಶೆಡ್ಡು. ಮತ್ತು ಮೇಲೆ ಸಿಮೆಂಟ್ ಪತ್ರಸ್ಸು ಮತ್ತು ಆ್ಯಂಗಲ್ನ ಹಾಕಿದ್ದೇವೆ. ಈ ಥರ ಟೋಟಲ್ ಖರ್ಚು ಎಷ್ಟು ಬಂತಂತ ನಾನು ನಿಮಗೆ ಇದೆಲ್ಲ ಮುಗಿದ ನಂತರ ನಾನು ನಿಮಗೆ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ, ಯಾವ್ಯಾವಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀನಿ ಮತ್ತು ಟೋಟಲ್ ಖರ್ಚು ಎಷ್ಟು ಬಂತು ಅಂತ. ನಾನು ಇವಾಗ ಹೇಳ್ತೀನಿ ನೋಡಿ ನಿಮಗೆ. ನಿಮ್ಮ ಎಲ್ಲರ ತಲೆಯಲ್ಲಿ ಕಾಡುತ್ತಿರೋ ಪ್ರಶ್ನೆ ಒಂದೇ, ಆ ಜಾಲ್ ಟಗರನ್ನ ಎಷ್ಟಕ್ಕೆ ಕೊಟ್ಟಿದ್ದೀನಿ ಅಂತ. ಅದನ್ನ ಇವಾಗ ಹೇಳ್ತೀನಿ ನೋಡಿ. ಆ ಟಗರನ್ನ ಎಷ್ಟು ಕೊಟ್ಟಿದ್ದೀನಿ ಅಂದರೆ, ಅದನ್ನು 35,000ಕ್ಕೆ ಮಾರಿದ್ದೀನಿ. ಮತ್ತು ಅದನ್ನ ಟಗರನ್ನ ತರುವಾಗ ಎಷ್ಟು ಕೊಟ್ಟು ತಂದೀನಿ ಅಂದರೆ 9,200 ಕೊಟ್ಟು ತಂದೀನಿ. ಈಗ ಅದು ಎರಡಲ್ಲಿ ಆಗಿರೋದ್ರಿಂದ ಈಗ ಆ ಟಗರನ್ನ ನಾನು 35ಕ್ಕೆ ಮಾರಿದ್ದೀನಿ. ಮತ್ತು ಆ ಟಗರನ್ನ ನೀವು ಕೇಳ್ಬೋದು, ಯಾಕೆ ಮಾರಿದ್ರಿ ಅಂತ. ಅದು ಒಬ್ರಿಗೆ ಇಷ್ಟ ಆಗಿರೋದ್ರಿಂದ ಆ ಟಗರನ್ನ ಕೇಳಿರು ಕೊಡ್ರಿ ಅಂತ. ಅದಕ್ಕಾಗಿ ಆ ಟಗರನ್ನ ಮಾರಿದ್ದೀನಿ. ಮತ್ತು ಈ ಮತ್ತೊಂದು ಟಗರನ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಇನ್ನೂ ಹೆಚ್ಚಿನ ಟಗರಿನ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ಹೊಸವಾಗಿ ನಮ್ಮ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೆ ನಿಮಗೆ ಮೊದಲಿಗೆ ಬರುತ್ತೆ. ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ಹೊಸ ಟಗರಿನ ಬಗ್ಗೆ ಮಾಹಿತಿಗಳ ವಿಡಿಯೋಗಳನ್ನ ಈ ಚಾನಲ್ನಲ್ಲಿ ಹಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.